ಓಂ ಗುರುಭ್ಯೋ ನಮಃ. ಬಂಧುಗಳೇ, ಸರ್ವಂ ಖಲ್ವಿದಂ ಬ್ರಹ್ಮ ಈ ಮಾತಿಗನುಗುಣವಾಗಿ ಎಲ್ಲ ಜೀವಿಗಳಲ್ಲಿಯೂ ಶಿವನಿದ್ದಾನೆ. ಈ ಮಾತು ಸತ್ಯವೂ ಕೂಡ ಆಗಿದೆ. ಆದರೂ ಕೂಡ ಕೆಲವೊಮ್ಮೆ ಜೀವಿಗಳಲ್ಲಿಯ ಶಿವನು ಇದ್ದು ಇಲ್ಲದಂತಾಗುತ್ತಾನೆ, ಅಥವಾ ಅಲ್ಲಿಯೇ ಇದ್ದು ಆ ಜೀವಿಗಳಿಂದ ಅಲಿಪ್ತವಾಗಿ ಬಿಡುತ್ತಾನೆ. ಅದು ಯಾವಾಗ ಅಲಿಪ್ತವಾಗುತ್ತಾನೆ ನೋಡಿ. ಒಮ್ಮೆ ಒಂದು ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಪಾಠ ಮಾಡ್ತಿರಬೇಕಾದ್ರೆ ಎಲ್ಲ ಜೀವಿಗಳಲ್ಲಿಯೂ ಶಿವನಿದ್ದಾನೆ, ಎಲ್ಲವೂ ಶಿವಮಯ ಎಂದು ಹೇಳಿರುತ್ತಾರೆ. ಒಬ್ಬ ಶಿಷ್ಯ ಮಾತ್ರ ಅದನ್ನ ತಪ್ಪಾಗಿ ಅನ್ನೋದಕ್ಕಿಂತ ಅರ್ಧ ಮಟ್ಟಿಗೆ ತಿಳಿದುಕೊಂಡು ಬಿಡುತ್ತಾನೆ. ಆ ಶಿಷ್ಯ ಒಂದು ಸಾರಿ ದಾರಿಯಲ್ಲಿ ನಿಂತಿರಬೇಕಾದ್ರೆ ಒಬ್ಬ ರೈತ ಎತ್ತಿನ ಬಂಡಿ ತೆಗೆದುಕೊಂಡು ಬರ್ತಿರ್ತಾನೆ. ಅದೇ ದಾರಿಯಿಂದ ಇನ್ನೂ ಸ್ವಲ್ಪ ಅಂತರ ಇರುತ್ತೆ. ಅಂತರ ಇರಬೇಕಾದ್ರೆ ರೈತ ಕೂಗಿ ಹೇಳ್ತಾನೆ, ದಾರಿಯಿಂದ ಸರಿ, ಎತ್ತು ಹೊಡಿಬಹುದು ಅಂತ ಕೂಗಿ ರೈತ ಹೇಳ್ತಾನೆ. ಆಗ ಇವನೇನಂತಾನೆ ಅಂದ್ರೆ, ಅದು ಹೇಗೆ ಹೊಡಿಯೋಕ್ ಸಾಧ್ಯ? ಅದರಲ್ಲೂ ಶಿವನಿದ್ದಾನೆ, ನನ್ನಲ್ಲೂ ಶಿವನಿದ್ದಾನೆ, ಅವನೂ ಶಿವನೇ, ನಾನೂ ಶಿವನೇ ಅಂದ ಮೇಲೆ ಅವನು ಹೇಗೆ ನನ್ನನ್ನು ಹೊಡೆಯೋಕ್ ಸಾಧ್ಯ ಅಂತ ಬೇಕು ಅಂತಾನೆ ನಿಂತು ಬಿಡ್ತಾನೆ ದಾರಿಯಲ್ಲಿ. ಹಾಗೆ ರೈತನಿಗೆ ಪಂಚಾಯತಿ ಆಗಿಬಿಡುತ್ತೆ. ಅಯ್ಯೋ ಶಿವನೇ, ಇದಂತಹ ಮಾತು ಎಂದು ಎತ್ತಿನ ಹಗ್ಗವನ್ನ ಬಿಗಿಯಾಗಿ ಹಿಡಿಯೋಕ್ ಪ್ರಯತ್ನ ಮಾಡ್ತಾನೆ. ಆದ್ರೆ ಎತ್ತು ರೈತನಿಗೆ ಮಣಿಯದೆ ಈತನ ಹತ್ತಿರ ಬಂದ ಕೂಡ್ಲೆ, ಅಂದ್ರೆ ಶಿಷ್ಯನ ಹತ್ತಿರ ಬಂದ ಕೂಡ್ಲೆ ತನ್ನ ಕೋಡುಗಳಿಂದ ಆತನನ್ನು ಹೊಡೆದು ಬಿಸಾಕುತ್ತೆ. ಎತ್ತಿನಿಂದ ಪೆಟ್ಟು ತಿಂದ ಶಿಷ್ಯ ಮತ್ತೆ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಏನ್ ಗುರುಗಳೇ, ಎಲ್ಲವೂ ಶಿವಮಯ ಅಂತ ಹೇಳಿದ್ರಿ, ಅದು ಶಿವನೇ ಆಗಿರುವಾಗ ನನ್ನನ್ನು ಯಾಕೆ ಹೊಡಿತು ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆ ಸಂದರ್ಭದಲ್ಲಿ ನಿನ್ನಲ್ಲೂ ಶಿವನಿರಲಿಲ್ಲ, ಆ ಎತ್ತಿನಲ್ಲೂ ಶಿವನಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಗುರುಗಳೇ, ಅದ್ಯಾಕೆ ಇರಲಿಲ್ಲ ಅಂತ ಇವನು ಪ್ರಶ್ನೆ ಮಾಡ್ತಾನೆ. ಆಗ ಗುರುಗಳು ಏನ್ ಹೇಳ್ತಾರೆ ಕೇಳಿ. ಎತ್ತು ಬರುತ್ತಿರುವುದನ್ನ ನೋಡಿಯೂ ನೀನು ದಾರಿಯಲ್ಲಿಯೇ ನಿಂತೆಯಲ್ಲ. ಒಬ್ಬರು ಬರುವುದನ್ನ ನೋಡಿ ಅವರಿಗೆ ದಾರಿ ಮಾಡಿಕೊಡುವುದು ನಿನ್ನ ಧರ್ಮವಾಗಿತ್ತಲ್ಲ, ಅದನ್ಯಾಕೆ ಬಿಟ್ಕೊಟ್ಟೆ? ದಾರಿ ಬಿಟ್ಟು ಕೊಡದ ಕಾರಣ ನಿನ್ನಲ್ಲಿಯ ಶಿವ ಇಲ್ಲದಂತಾಗಿದ್ದ. ಮತ್ತೆ ಆ ಎತ್ತಿನಲ್ಲಿ ಯಾಕಿರ್ಲಿಲ್ಲ ಅಂತ ಕೇಳ್ತಾನೆ ಶಿಷ್ಯ. ನನಗೆ ದಾರಿಗೆ ಅಡ್ಡವಾದ ಇವನನ್ನು ನಾನೇಕೆ ಬಿಡಲಿ ಎಂಬ ಜಂಬ ಬಂದಿತ್ತು ಆ ಎತ್ತಿಗೆ. ಹೀಗಾಗಿ ಆ ಎತ್ತಿನಲ್ಲೂ ಶಿವನಿರಲಿಲ್ಲ, ನಿನ್ನಲ್ಲೂ ಶಿವನಿರಲಿಲ್ಲ. ಶಿವನಿರುವುದು ಆಗ ಆ ರೈತನಲ್ಲಿ ಮಾತ್ರ. ನಿನ್ನನ್ನೂ ಸರಿಸೋ ಪ್ರಯತ್ನ ಮಾಡ್ದ, ಆ ಎತ್ತನ್ನೂ ಕೂಡ ಬಿಗಿಯಾಗಿ ಹಿಡಿಯೋಕೆ ಪ್ರಯತ್ನ ಮಾಡಿದ. ಆದ್ರೆ ನೀವಿಬ್ರು ಮಾತ್ರ ಅವನ ಮಾತನ್ನ ಕೇಳಲೇ ಇಲ್ಲ. ನೀವು ಶಿವನ ಮಾತನ್ನ ಮೀರಿದರೆ ಇಬ್ಬರು. ಶಿವನಿರುವುದು ಅವನಲ್ಲಿ ಮಾತ್ರ. ಬಂಧುಗಳೇ, ತಾತ್ಪರ್ಯ ಏನು ಅಂದ್ರೆ, ನಾವು ಇನ್ನೊಬ್ಬರ ದಾರಿಗೆ ಅಡ್ಡವಾದಲ್ಲಿ ನಮ್ಮಲ್ಲಿ ಶಿವನಿರುವುದಿಲ್ಲ, ಅಥವಾ ನಮ್ಮ ದಾರಿಗೆ ಅಡ್ಡವಾದವರ ಮೇಲೆ ನಾವು ಜಂಬಪಟ್ಟರೂ ನಮ್ಮಲ್ಲಿ ಶಿವನಿರುವುದಿಲ್ಲ. ಧನ್ಯವಾದಗಳು.